ಬೆಂಗಳೂರಲ್ಲಿ ಮತ್ತೆ ಕನ್ನಡ ನಾಮಫಲಕ ಕಹಳೆ ಮೊಳಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕನ್ನಡ ನಾಮಫಲಕ ಕಹಳೆ ಮೊಳಗಿರುವುದು ಬೆಂಗಳೂರಲ್ಲಿ. ಕರವೇ ಅಧ್ಯಕ್ಷ ನಾರಾಯಣಗೌಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. 60% ಕನ್ನಡ ನಾಮಫಲಕ ಅಳವಡಿಕೆಗೆ ಡೆಡ್ ಲೈನ್ ಗಡುವು ಮುಗಿದರೂ ಕೂಡ ಕನ್ನಡ ನಾಮಫಲಕ ಬಳಕೆ ಆಗ್ತಿಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಎಷ್ಟು ಪರ್ಸೆಂಟೇಜ್ ಸರ್ಕಾರ ಆದೇಶ ಆದ ನಂತರ ನೀವು ಪ್ರತಿ ಬೋರ್ಡ್ಗಳನ್ನು ನೋಡಿದಾಗ ಈ ರೂಲ್ಸ್ ಇಂಪ್ಲಿಮೆಂಟ್ ಆಗಿದೆನಾ, ಆಗಿದ್ದರೆ ಕಂಪ್ಲೀಟಾಗಿ ಎಲ್ಲ ಕಡೆ ಆಗಿದೆನಾ ಅಥವಾ ಆಗಬೇಕಾದಂಥ ಅನಿವಾರ್ಯತೆ ಇದೆನಾ? ಬಹುಶಃ ನಾನು ಬೆಂಗಳೂರು ನೋಡಿದಾಗ ಅನಿಸ್ತಾ ಇದೆ, ಒಂದು ಸ್ವಲ್ಪ ಸಮಾಧಾನ ಇದೆ. ಯಾಕೆಂದರೆ ಶೇಕಡ ಒಂದು 60-65 ಭಾಗದಷ್ಟು ಕನ್ನಡೀಕರಣ ಆಗಿದೆ. ಇನ್ನೂ ಒಂದು 30-35 ಭಾಗ ಕನ್ನಡೀಕರಣ ಆಗಬೇಕು. ಬಹುಶಃ ಬೆಂಗಳೂರು ನಗರದ ಕೆಲವು ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದಾರೆ, ಇಲ್ಲ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ನೋಟಿಸಿಗೆ ಇವತ್ತವರೆಗೂ ಅವರು ಉತ್ತರ ಕೊಟ್ಟಿಲ್ಲ, ಮತ್ತು ಇಲ್ಲ ನಾವು ಕನ್ನಡವನ್ನು ಬಳಸಲ್ಲ, ಅದೇನು ಮಾಡ್ರಿ ಅಂಥೇಳಿ ದುರಾಂಕಾರದ ಮಾತುಗಳು ಕೇಳಿಬರ್ತಾ ಇದೆ. ಯಾರು ಇನ್ನು ಬಾಕಿ ಉದ್ಯಮಿಗಳು ಕನ್ನಡದ ನಾಮಫಲಕವನ್ನು ಹಾಕಿಲ್ಲ ಅವ್ರ ಮೇಲೆ ನಿಮ್ಮ ಕ್ರಮ ಏನು ಅಂತ ನೋಡ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ. ನಿಮ್ಮ ಕ್ರಮ ಏನು? ಅವ್ರನ್ನೇನು ಅವರ ಲೈಸೆನ್ಸ್ ರದ್ದು ಮಾಡ್ತಿರೋ, ಇಲ್ಲ ಅವ್ರಿಗೆ ಒಂದಷ್ಟು ಫೈನ್ ಹಾಕ್ತಿರೋ, ದಂಡ ಹಾಕ್ತಿರೋ, ಇಲ್ಲ ಅವ್ರನ್ನ ಜೈಲಿಗೆ ಕಳಿಸ್ತಿರೋ? ನೀವು ಮಾಡಿದಂಥ ಕಾನೂನಲ್ಲಿ ಅದು ಅವಕಾಶ ಇದೆ. 5,000-10,000 ರೂಪಾಯಿ ದಂಡ ಹಾಕುವಂಥದ್ದು, 3 ತಿಂಗಳ ಕಾಲ ಜೈಲಿಗೆ ಕಳಿಸುವಂಥದ್ದು, ಈ ಥರದ್ದು ನೀವೇ ಮಾಡಿದಂಥ ಕಾನೂನು ಇದೆ. 100% ಕನ್ನಡೀಕರಣ ಆಗಲಿಲ್ಲ ಅಂದರೆ, ನಿಮ್ಮ ಕೈಲಿ ಆಗಲ್ಲ ಅಂದರೆ ಮುಂದೆ ನಾವೇನು ಮಾಡಬೇಕು ಅನ್ನೋ ತೀರ್ಮಾನವನ್ನು 1ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಜೈಲು ಬರ್ಚೊಳ್ಳಿ ಮಾಡೋಣ. ಇಡೀ ಬೆಂಗಳೂರು ಒಂದು ದಿನ ಸ್ತಬ್ಧವಾಗಲಿ, ಇಡೀ ಬೆಂಗಳೂರು ಗೊತ್ತಾಗಲಿ ಇಲ್ಲಿರುವಂಥ ಉದ್ಯಮಿಗಳಿಗೆ, ಇವರು ನಮ್ಮನ್ನು ಬಿಡೋದಿಲ್ಲ, ಕನ್ನಡದ ನಾಮಫಲಕವನ್ನು ಹಾಕೋವರೆಗೂ ನಮ್ಮನ್ನು ಬಿಡಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ ಉದ್ಯಮಿಗಳಿಗೆ. ಬೆಂಗಳೂರನ್ನು ಸ್ತಬ್ಧ ಮಾಡುವಂತಾದ್ರೂ ಪ್ಲಾನ್ ಇಟ್ಕೊಂಡಿದ್ದೀರಿ? ಹೌದು, ಮಾಡಬೇಕು ಕನ್ನಡದ ವಿಚಾರದಲ್ಲಿ, ನನಗೆ ಬೇರೆ ವಿಚಾರದಲ್ಲಿ ಅಲ್ಲ. ಬಹುತೇಕ ಉದ್ಯಮಗಳಲ್ಲಿ ಬರೀ ಉತ್ತರ ಭಾರತವ್ರನ್ನ ತಂದು ತುಂಬ್ತಾ ಇದ್ದಾರೋ ಹೊರತು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಕನ್ನಡ ಬಳಸಲ್ಲ ಅನ್ನೋದಾದರೆ ನೀವು ಉದ್ಯಮ ಮಾಡಿದ್ರೆಷ್ಟು ಬಿಟ್ಟರೆಷ್ಟು? ಯಾರಿಗೋಸ್ಕರ ಈ ಉದ್ಯಮ ಮಾಡಬೇಕು ನೀವಿಲ್ಲಿ? ಇಡೀ ಬೆಂಗಳೂರು ನಗರ ಅವತ್ತು ಕೆಲವೇ ಪ್ರದೇಶಗಳಲ್ಲಿ ಆಗಿತ್ತು. ನನಗೆ ಇನ್ನೊಮ್ಮೆ ಇಡೀ ಬೆಂಗಳೂರಲ್ಲಿ ಅದು ಆಗಬೇಕು, ಅದು ಆಗೋದು ಬೇಡ ಅನ್ನೋದ್ರೆ ಸರ್ಕಾರ ಮುಲಾಜಿಲ್ಲದಲ್ಲೇ ಯಾರು ಕನ್ನಡದ ನಾಮಫಲಕವನ್ನು ಬಳಸಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ಸರ್ಕಾರ ಕ್ರಮ ತಗೋಬೇಕು. ಅಲ್ಲಿವರೆಗೂ ನಾವು ಈ ವಿಚಾರದಲ್ಲಿ ಬಿಡೋರಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವು ಮುಂದೆ ಚುನಾವಣೆ ಇದೆ, ಎಲ್ಲಿ ಭಾಷಾ ಅಲ್ಪಸಂಖ್ಯಾತರು ನಮ್ಗೆ ವಿರೋಧ ಆಗ್ತಾರೆ ಅಂತ ಹೇಳಿ ಅದನ್ನು ನೆಪ ಇಟ್ಕೊಂಡು ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾವಂತೂ ಬಿಡಲ್ಲ, ನಾವು ಬೀದಿಗೆ ಇಳಿತೀವಿ. 27ರ ಘಟನೆ ಮತ್ತೆ ಆದರೂ ಆಗ್ಬೋದು. ಅದು ಆಗೋದು ಬೇಡ ಅಂದರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ.